ಇಲ್ಲಿ ನೋಡಿ ನಾನು ಸಬ್ಬಸಿಗೆ ಸೊಪ್ಪು, ಸಾಬೂದನಿ ಅಥವಾ ಸಬ್ಬಕ್ಕಿಯನ್ನು ತೊಗೊಂಡಿದ್ರಿ. ಈ ಸಬ್ಬಕ್ಕಿಯನ್ನು ನಾನು ಆಮೇಲೆ ಬಳಸ್ತೀನಿ, ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಇಲ್ಲಿ 2 ಕಟ್ ಆಗಷ್ಟು ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ರಿ. ನಾನು ಇಷ್ಟೇನು ಬಳಸೋದಿಲ್ಲ, ಇದ್ರೊಳಗಿನ ಸ್ವಲ್ಪ ಭಾಗವನ್ನು ಅಷ್ಟೇ ಬಳಸ್ತೀನಿ. ಈಗ ಇದನ್ನು ಸೋಸ್ಬಿಟ್ಟು ತೊಳೆದು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೋತೀನಿ ರೀ. ಅಷ್ಟೆಲ್ಲನೂ ತೋರಿಸೋ ಕ್ಲಿಪ್ಪು ದೊಡ್ಡದಾಗ್ತದೆ, ಅದಕ್ಕೆ ನಾನು ಕಟ್ ಮಾಡಿರುವ ಸಬ್ಬಸಿಗೆ ಸೊಪ್ಪನ್ನೇ ತೊಗೋತೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಬೆಳೆಯುವ ಜವಾರಿ ಸಬ್ಬಸಿಗೆ ಸೊಪ್ಪು ಅದ್ರಿ ಇದು. ಇದನ್ನು ಕೆಲವರು ನಾಟಿ ಅಂತಲೂ ಕರೀತಾರೆ. ನಾನು ಸೋಸ್ಬಿಟ್ಟನ್ನೇ ತೊಗೋತೀನಿ ರೀ. ಅನ್ಕದಕ್ಕೆ ಇದನ್ನು ಸೈಡಿಗೆ ಇಡ್ತೀನಿ. ಈಗ ಒಂದು ಪಾತ್ರೆಗೆ ನಾನು ಈ ಬಟ್ಲಿ 2 ಬಟ್ಲಾಗಷ್ಟು ಸೊಸೈಟಿ ಅಕ್ಕಿ ಅಥವಾ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ಮೇಜರ್ಮೆಂಟಿಗೆ ನೀವೇನು ಮಾಡಿರಿ, ಒಂದೇ ಥರದ ಬಟ್ಲಾನೇ ಯೂಸ್ ಮಾಡಿರಿ. 2 ಬಟ್ಲಾಗಷ್ಟು ಅಕ್ಕಿಯನ್ನು ತೊಗೊಂಡು ಅದರಲ್ಲೇ 1/4 ಬಟ್ಲಾಗಷ್ಟು ಸಾಬೂದನಿಯನ್ನು ತೊಗೋತಾ ಇದ್ದೀನಿ ರೀ. ಅರ್ಧ ಬಟ್ಲಾಗಷ್ಟೇ ದಪ್ಪ ಅವಲಕ್ಕಿ ಅಥವಾ ಮೀಡಿಯಮ್ ಅವಲಕ್ಕಿ, 1/4 ಟೀ ಸ್ಪೂನ್ ಆಗಷ್ಟೇ ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಈಗ ಈ ಅಕ್ಕಿ, ಅವಲಕ್ಕಿ, ಸಾಬೂದನಿಯನ್ನು ತೊಳೆದ್ಬಿಟ್ಟು ತೊಗೊಳೋಣ್ರಿ. ಈಗ ಒಂದು ಬಾರಿನೂ ತೊಳೆದ್ಬಿಟ್ಟು ನೀರನ್ನು ತೆಗೆದು ಇನ್ನೊಂದು ಬಾರಿನೂ ನೀರನ್ನು ಹಾಕಿ ತೊಳೆದ್ಬಿಟ್ಟು ನೀರನ್ನು ಕಂಪ್ಲೀಟಾಗಿ ತೆಗೆದ್ಬಿಟ್ಟು ತೊಗೋತೀನಿ ರೀ. ಇದ್ರೊಳಗಿನ ನೋಡಿ ನೀರನ್ನು ತೆಗೆದ್ಬಿಟ್ಟು ತೊಗೊಂಡಿನಿ. ಅದರಲ್ಲೇ 1 ಬಟ್ಲಾಗಷ್ಟೇ ಮೊಸರನ್ನ ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಮೊಸರನ್ನೇ ಹಾಕ್ರಿ, ಹುಳಿ ಮೊಸರು ಹಾಕ್ಬಿಡ್ರಿ. ಹುಳಿ ಮೊಸರು ಇದ್ರೆ ಬಟ್ಟೆಯಲ್ಲಿ ಕಟ್ಬಿಟ್ಟು ನೀರನ್ನು ತೆಗೆದ್ಬಿಟ್ಟು ಹಾಕ್ರಿ. ಇಲ್ಲ ಗಟ್ಟಿ ಮಜ್ಜಿಗೆ ಇದ್ರೆ ಅದನ್ನು ಹಾಕ್ಬೋದು ನೀವು. ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಇಲ್ಲ ನಿಮಗೆ ಏನು ಅನ್ಸಕತ್ತದ ಇನ್ನೂ ನೀರು ಹಿಡಿಸ್ತದಂದ್ರೆ ನೀವು ಇನ್ನೊಂದು 2-3 ಸ್ಪೂನ್ ಆಗಷ್ಟು ಮೊಸರು ಅಥವಾ ನೀರನ್ನು ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಡ್ರಿ. ಚೆನ್ನಾಗಿ ನೆನಿಲಿರಿ. ಇದು ಒಂದು 3 ಅವರ್ ನಾನು ಇದನ್ನು ನೆನೆಯೋಕೆ ತೆಗೆದಿಡ್ತೀನಿ ರೀ. ಅಂದರೆ ಸಾಬೂದನಿ ಅದೆಲ್ಲ ಕಂಪ್ಲೀಟಾಗಿ ಸಾಫ್ಟಾಗಿ ನೆನಿಬೇಕು ರೀ ಅದನ್ನು. ನೋಡಿ 3 ಅವರ್ ನೋಡಿರಿ, 3 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿರಿ. ಅಕ್ಕಿ, ಅವಲಕ್ಕಿ, ಸಾಬೂದನಿ ಎಲ್ಲನೂ ಚೆನ್ನಾಗಿ ನೆಂದವ್ರಿ. ನೋಡಿ ಈ ರೀತಿ ಸಾಫ್ಟಾಗಿನೇ ನೆನಿಬೇಕು ರೀ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ತೊಗೊಳೋಣ್ರಿ. ನಾನಿವತ್ತು ಫರ್ಮೆಂಟೇಷನ್ ಮಾಡ್ದೇ ತುಂಬ ಹೊರಗಡೆಯಿಂದ ಗರಿ ಗರಿಯಾಗಿ ಒಳಗಡೆಯಿಂದ ಸಾಫ್ಟಾಗಿರುವಂಥ ಫಡ್ಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನಾನು. ನೋಡಿ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ. ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ನೋಡಿ. ಉದ್ದಿನಬೇಳೆ ಹಾಕೋದು ಬೇಡ, ರಾತ್ರಿ ಇಡೀ ಫರ್ಮೆಂಟೇಷನ್ ಮಾಡೋದನ್ನು ಬೇಡ. ಈಗ ಇದನ್ನು ರುಬ್ಕೊಂಡು ತೊಗೊಂಡಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇಲ್ಲ ನೀವು ಬೆಳಗ್ಗೆ ಮಾಡೋರಿದ್ರೆ ರಾತ್ರಿ ನೆನೆಸಿಟ್ರು ನಡೀತದೆ. ನೋಡಿ ಅದು ಉಳಿದಿರೋದನ್ನು ರುಬ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ರೀ ನಾನು. ನೋಡಿ ಅದರ ಬೇಯಿಸ್ಕೆ ಇರೋದನ್ನು ಮೊಸರು ಹುಳಿ ಬರ್ತಿರ್ತದೆ, ಆದಷ್ಟು ಸಪ್ಪಗಿರೋ ಮೊಸರನ್ನೇ ಹಾಕ್ರಿ ಇದಕ್ಕೆ. ನೋಡಿ ಏನು ಮಾಡಿದ್ದೀನಿ ನೋಡಿ. ಫಡ್ಡಿಗೆ ಏನು ಮಾಡ್ಬೇಕ್ರಿ, ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಆ ರೀತಿ ಹಿಟ್ಟನ್ನು ರುಬ್ಬಿಟ್ಟು ತೊಗೊರಿ. ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು, ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ ಒಂದು 3 ಮೆಣಸಿನ್ಕಾಯಿ, ಅರ್ಧ ಸ್ಪೂನ್ ಜೀರಿಗೆನ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಇಲ್ಲ ಮಕ್ಕಳು ತಿಂತಾರಂದ್ರೆ ಹಸಿಮೆಣ್ಸಿನ್ಕಾಯಿ ಅಥವಾ ಖಾರನ ಸ್ಕಿಪ್ ಮಾಡಿ ಬರೀ ಜೀರಿಗೆ ಪೌಡ್ರನ್ನಾದರೂ ಹಾಕ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ದೊಡ್ಡ ಈರುಳ್ಳಿ ಇದ್ರೆ ಅರ್ಧ ಹಾಕ್ರಿ. ಒಂದು ಸಣ್ಣ ಬಟ್ಲೇನೆ 1 ಬಟ್ಲಾಗಷ್ಟು ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿರಿ, ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡೋದು. ಇಲ್ಲ ಸಬ್ಬಸಿಗೆ ಸೊಪ್ಪು ಇಲ್ಲ ಅಂದ್ರೆ ನೀವು ಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ, ಕ್ಯಾರೆಟನ್ನಾದ್ರೂ ತುರ್ದ್ಬಿಟ್ಟು ಹಾಕ್ಬೋದು ರೀ, ನಡೀತದೆ. ಇಲ್ಲ ನಮಗೆ ಸೊಪ್ಪಿನ ಕ್ವಾಂಟಿಟಿ ಜಾಸ್ತಿ ಇಷ್ಟ ಅಂದ್ರೆ ನೀವು ಸೊಪ್ಪನ್ನು ಇನ್ನೊಂದು ಸ್ವಲ್ಪ ಜಾಸ್ತಿನೂ ಹಾಕ್ಬೋದು ರೀ. ಈಗ ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ ರೀ. ನೋಡಿ ನೀವು ಇದನ್ನು ಒಂಥರ ಇನ್ಸ್ಟಂಟ್ ಫಡ್ ಅಂತಲೂ ಕರಿಬೋದು. ಸ್ವಲ್ಪ ಸೋಡಾನ ಹಾಕ್ತಾಯಿದ್ದೀನಿ, ಬೇಕಿಂಗ್ ಸೋಡಾನ ಹಾಕಿದ್ದೀನಿ ರೀ. ನೋಡಿ ಚೆನ್ನಾಗಿ ಉಮ್ಗೊಯ್ದು ಬರಲಿ ಅಂತ ಹೇಳಿ ಚೂರು ಇಲ್ಲ ಅಷ್ಟೂ ಸೋಡಾ ಬೇಡ ಅಂದ್ರೆ ನೀವು ಇನ್ನೊಂದು 4 ಅವರ್ ಇಡ್ರಿ. ಇದೇ ಹಿಟ್ಟನ್ನು ಫರ್ಮೆಂಟೇಷನ್ ಆಗ್ತದೆ, ಅವಾಗೂ ನೀವೇನು ಮಾಡ್ಕೋಬೋದು, ಮಾಡ್ಕೋಬೋದು. ನೋಡಿರಿ ಆಲ್ರೆಡಿ ಫಡ್ಡಿನ ಮಣೆಯನ್ನು ಕೈಲಿಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ನೀವು ತುಪ್ಪನೂ ಹಾಕ್ಕೋಬೋದು. ನೋಡಿರಿ ನಾನಿಲ್ಲಿ ನಾನ್ ಸ್ಟಿಕ್ ಫಡ್ಡಿನ ಮಣಿಯನ್ನು ಬಳಸ್ತಾ ಇಲ್ಲ, ಇಲ್ಲಿ ಬೀಡಿನ ಫಡ್ಡಿನ ಮಣಿ ಅದ ರೀ. ಇದರಲ್ಲೇ ತುಂಬ ಗರಿಯಾಗಿರುವಂಥ ಫಡ್ಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ನೋಡಿರಿ ಇದನ್ನು ಮುಚ್ಚಿಬಿಟ್ಟು ಬೇಯಿಸಿ ತೊಗೊಂಡ್ರಿ. ನೋಡಿ ಒಂದು 3 ಅವರ್ ಅಕ್ಕಿ, ಸಾಬೂದನಿ, ಅವಲಕ್ಕಿ ನೆಂದ್ರೆ ಸಾಕ್ರಿ. ನೋಡಿರಿ ಕಲರ್ ನೋಡಿರಿ ಎಷ್ಟು ಕೆಂಪಗೆ ಎಷ್ಟು ಚೆನ್ನಾಗಿ ಬಂದ. ಇದು ಉದ್ದಿನಬೇಳೆ ಹಾಕಿ ಮಾಡದೇ ಇರೋ ಫಡ್ ಅಂತಂದ್ರೂ ಯಾರೂ ಅನ್ನೋದು ನೋಡಿರಿ. ಅದಕ್ಕಿಂತನೂ ಚೆನ್ನಾಗಿ ಬರ್ತಾವೆ ರೀ ಇವು. ನೋಡಿ ಎಷ್ಟು ಉಬ್ಬಿಕೊಂಡು ಬಂದಾವ, ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ ಫಡ್. ನೋಡಿರಿ ನಾ ಸ್ವಲ್ಪ ಆರ್ಲಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿರಿ ಹೊರಗಡೆಯಿಂದ ಕ್ರಿಸ್ಪಿ ಅಥವಾ ಗರಿ ಒಳಗಡೆಯಿಂದ ಸಾಫ್ಟಾಗಿರುವ ಸಬ್ಬಸಿಗೆ ಸೊಪ್ಪು ಹಾಕಿರುವ ಫಡ್ಡು ರೆಡಿ ಆಗಿದೆ. ನೋಡಿರಿ ಸಾಫ್ಟ್ನೆಸ್ನು ನೋಡಿರಿ ಎಷ್ಟು ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟ್ ಆಗಿದೆ. ಇದನ್ನು ಫೈಬರ್ ರಿಚ್ ರೆಸಿಪಿ ಅಂತಲೂ ಕರಿಬೋದು. ನೋಡಿ ಮುರಿದ್ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಉಮ್ಬೋದು. ನೀವು ಒಂದು ಕಾಯಿ ಚಟ್ನಿ, ಈರುಳ್ಳಿ ಟೊಮೆಟೊ ಚಟ್ನಿ ಮಾಡಿಕೊಂಡ್ರೆ ನಿಮ್ಮ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ. ನೋಡಿ ಅಥವಾ ಸಬ್ಬಸಿಗೆ ಸೊಪ್ಪು ನೀವು ವಡೆ, ಅಕ್ಕಿ ರೊಟ್ಟಿ ಇದು ಮಾಡ್ಕೊಂಡಿರ್ತೀರಿ, ಈ ರೀತಿ ಒಂದ್ಸಲ ಫಡ್ಡನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈಗ ಬಿಸಿ ಟೇಸ್ಟಿಯಾಗಿರುವಂಥ ಫಡ್ಡಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ.
ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ನಿಮ್ಮ ಜೊತೆ ಹೊಸ ಹೊಸ ಅಡುಗೆ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.